ಅವ್ರು ಹೇಳ್ತಾರಲ್ಲ ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಬಂದಿದ್ದು ಬ್ರಿಟಿಷರ್ಸ್ ಬಂದ ಮೇಲೆ. ನಿಮ್ಮ ಚರಿತ್ರೆ ನೋಡಿ, ಯಾವತ್ತೂ ಸರಿ ಬರೀ ಗಂಡು ಹೆಣ್ಣು ಅಂತ ಹೇಳಿಲ್ಲ. ಅರ್ಧನಾದೀಶ್ವರ ಇದ್ದಾರೆ, ಅರವಾಣೇಸ್ ಇದ್ದಾರೆ, ಅರ್ಜುನ ಬೃಹನ್ನಳೆ ಆಗಿದ್ದ, ಗಂಡು ಹೆಣ್ಣಾಗಿರುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿದೆ, ಭಕ್ತಿಲಿದೆ. ತಮಿಳುನಾಡಲ್ಲಿ ಒಂದು ಏರಿಯಲ್ಲಿ ಒಂದು ಊರಲ್ಲಿ ಇವರೆಲ್ಲ ಸೇರ್ತಾರೆ, ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ತಾರೆ. ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಲಿ ಇವೆಲ್ಲ ಇತ್ತು. ಅಂದರೆ ಅವ್ರ ಪ್ರಕಾರ ಏನು ಅಂತಂದರೆ ಬರೀ ಗಂಡು ಹೆಣ್ಣು ಬೈಪೋಲರ್ ಅಲ್ಲ, ಮೊದಲು ಇಷ್ಟು ಇರೋದು ಯಾವ್ದಾದ್ರು ಇದೆಯೋ ವೆರೈಟಿ ಅಷ್ಟು ಕೂಡ ದೇವ್ರ ಸೃಷ್ಟಿ. ಇಟ್ಸ್ ನಾಟ್ ದಟ್ ಇದರಲ್ಲಿ ವಿಕಲತೆ ಆಗಿದೆ ತಪ್ಪಾಗಿದೆ ಅಂತ ಬಂದಿಲ್ಲ. ಸೊ ಅವ್ರನ್ನೂ ಜನಗಳ ಥರ ನೋಡ್ಕೋಬೇಕು, ಸಮಾಜ ಜನ ಥರ ನೋಡಬೇಕು ಅಂತ. ಸೊ ಈಗ ಇವರು ಬ್ರಿಟಿಷರ್ಸ್ ಬಂದ ಮೇಲೆ ಇಲ್ಲ ಮೇಲು ಫಿಮೇಲು ಹೋಮೋಸೆಕ್ಷುಯಾಲಿಟಿ ಶುರುವಾಯಿತು. ಸೊ ಅದರಿಂದ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಬಟ್ ಖಂಡಿತ ಲಾಸ್ಟ್ ಒಂದು ಕಳೆದ 10-15 ವರ್ಷದಿಂದ ನಾನೇ ನೋಡ್ತಾ ಇದ್ದೀನಿ ಸಾಕಷ್ಟು ಬದಲಾವಣೆಗಳಾಗಿದೆ. ಸಮಾಜದಲ್ಲಿ ಒಪ್ಪಿಗೆ ಆಗ್ತಾ ಇದೆ. ಈಗ ಓಪನ್ ಆಗಿ ನಾನು ಹೋಮೋಸೆಕ್ಷುವಲ್ ಅಂತ ಹೇಳೋಕ್ಕೆಲ್ಲ ರೆಡಿ ಇದ್ದಾರೆ. ಆಯ್ತಪ್ಪ ಅವ್ನು ಇದ್ಬಿಟ್ಟು ಹೋಗ್ಲಿ, ನಮಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳೋ ಸ್ಟೇಜಲ್ಲಿ ಇದ್ದೀವಿ ಅಲ್ವಾ. ಒಂದು ವಿಧದಲ್ಲಿ ಒಳ್ಳೆಯದು. ಇದ್ರ ಬಗ್ಗೆ ಕೆಳಗೆ ನೋಡ್ಬೇಕಾದ್ರೆ ಅಗತ್ಯ ಇಲ್ಲ. ಬಟ್ ಖಂಡಿತ ಇನ್ನೂ ಸಾಕಷ್ಟು ಹೋಗಲೇಬೇಕಾಗುತ್ತೆ.